ಭೂಮಿ ತಾಯಿ ಸೃಷ್ಟಿ ದೇವತೆಯಾಗಿದ್ದು ಹೇಗೆ? ದೇವರು ಸೂರ್ಯ ಚಂದ್ರರನ್ನು ಸೃಷ್ಟಿಸಿದ. ಸೂರ್ಯ ಚಂದ್ರರಿಬ್ಬರು ಒಂದೇ ತಟ್ಟೆಯಲ್ಲಿ ಊಟ ಮಾಡೋರು, ಒಂದೇ ಹಾಸಿಗೆಯಲ್ಲಿ ಮಲಗೋರು. ಆಟ, ಊಟ, ಪಾಠ ಎಲ್ಲವೂ ಒಟ್ಟಿಗೆ. ಜಗಳ, ಕಿತ್ತಾಟ ಒಂದೂ ಇಲ್ಲ. ಒಳ್ಳೆಯ ಸ್ನೇಹಿತರಂತೆ ಆಟ ಪಾಠಗಳನ್ನು ಕಂಡು ದೇವರಿಗೆ ಸಂತೋಷವಾಯಿತು. ಒಂದೊಂದು ದಿನ ದೇವರು ಸೂರ್ಯಚಂದ್ರರಿಗೆ ಮದುವೆ ಮಾಡಲು ಯೋಚಿಸಿದ. ಮದುವೆಯಾಗಲು ಅವರಿಬ್ಬರಿಗೆ ಒಪ್ಪಿಗೆಯೇ ಎಂದು ಕೇಳಲಾಯಿತು. ಸೂರ್ಯ, ನನಗೇನೂ ಒಪ್ಪಿಗೆ, ಆದರೆ ಒಂದು ಷರತ್ತು ಎಂದ. ದೇವರು, ಮದುವೆಯಾಗಲು ಷರತ್ತೇ, ಏನದು ಎಂದು ಕೇಳಿದ. ನಾನು ಮತ್ತು ಚಂದ್ರ ಒಂದೇ ಹೆಣ್ಣನ್ನು ಮದುವೆಯಾಗುತ್ತೇವೆ. ಅದಕ್ಕೆ ಒಪ್ಪಿದರೆ ಮಾತ್ರ ಮದುವೆ, ಇಲ್ಲದಿದ್ದರೆ ಇಲ್ಲ ಎಂದು ಬಿಟ್ಟ. ಸೂರ್ಯನ ಮಾತಿಗೆ ಚಂದ್ರನು ಧ್ವನಿಗೂಡಿಸಿದ. ದೇವರಿಗೆ ದಿಕ್ಕೇ ತೋಚದಾಯಿತು. ಇಂತಹ ಯೋಜನೆ ಇರುವ ಇವರಿಬ್ಬರನ್ನು ದೂರ ದೂರ ಮಾಡಲೇಬೇಕೆನಿಸಿತು. ತಲೆಯ ಮೇಲೆ ಕೈಯೊತ್ತು ಕುಳಿತ. ದೇವರು ಇದಕ್ಕೆ ಏನಾದರೂ ಮಾಡಬೇಕೆಂದು ತನ್ನ ಸಹದೇವತೆಗಳನ್ನೆಲ್ಲ ಗುಟ್ಟಾಗಿ ಕರೆದು ವಿಚಾರಿಸತೊಡಗಿದ. ಆಗ ಭೂಮಿ, ದೇವರೇ, ನಾನು ಅವರಿಬ್ಬರನ್ನು ದೂರ ಮಾಡುತ್ತೇನೆ, ನಿನ್ನ ಚಿಂತೆ ಬಗೆಹರಿಸುತ್ತೇನೆ ಎಂದಳು. ದೇವರಿಗೆ ಸಂತೋಷವಾಯಿತು. ಅದೊಂದು ಕೆಲಸ ಮಾಡಿಬಿಟ್ಟರೆ ನಿನಗೆ ಬೇಕಾದ್ದು ಕೊಡುತ್ತೇನೆ ಎಂದ. ಒಂದು ದಿನ ಸೂರ್ಯ ಚಂದ್ರ ಇಬ್ಬರು ಪರ್ವತದ ತುದಿಯಲ್ಲಿ ನಿಂತು ಮಾತನಾಡುತ್ತಿದ್ದರು. ಆಗ ಪರ್ವತದ ಬುಡದಲ್ಲಿ ನಿಂತ ಭೂಮಿ, ಓ ಚಂದ್ರ, ಸ್ವಲ್ಪ ಇಲ್ಲಿ ಬರುತ್ತೀಯಾ ಎಂದು ಕೂಗಿದಳು. ಚಂದ್ರ ಅಲ್ಲಿಂದಲೇ, ಏನು ಭೂಮಿ, ಏನು ಸಮಾಚಾರ ಎಂದ. ಭೂಮಿ ಕಿವಿ ಕೇಳಿಸಿದವಳಂತೆ ನಟಿಸುತ್ತಾ, ಅಯ್ಯೋ ಕೇಳಿಸಲ್ಲ, ಇಲ್ಲೇ ಬಾರಪ್ಪ, ನಾನು ನಿನಗೆ ಏನು ಹೇಳಬೇಕು ಎನ್ನತೊಡಗಿದಳು. ಸೂರ್ಯನು ಚಂದ್ರನಿಗೆ, ಅದೇನು ಹೋಗಿ ನೋಡಿ ಕೇಳಿಕೊಂಡು ಬಾ, ಪಾಪ ಯಾವತ್ತೂ ಕರೆಯದವಳು ಇವತ್ತು ಕರೆಯುತ್ತಿದ್ದಾಳೆ ಎಂದು ಹೇಳಿದಾಗ ಚಂದ್ರ ಇಳಿದು ಬಂದ. ಏನು ಭೂಮಿ, ಏಕೆ ಕರೆದೆ ಎಂದ ಚಂದ್ರ. ಏನಿಲ್ಲ, ಸುಮ್ಮನೆ ನಿನ್ನನ್ನು ಹತ್ತಿರದಿಂದ ನೋಡಬೇಕೆನ್ನಿಸಿತು, ಕರೆದೆ ಅಷ್ಟೇ ಎಂದಳು ಭೂಮಿ. ಏನೋ ಹೇಳಬೇಕು ಅಂದೆ, ಅದೇನು ಹೇಳು ಎಂದ ಚಂದ್ರ. ಭೂಮಿ, ಅಯ್ಯೋ ಏನಿಲ್ಲ, ನನಗೆ ಅದೇನೇ ಮರೆತೇ ಹೋಯಿತು ಎಂದು ಹೊರಟೇ ಬಿಟ್ಟಳು. ಚಂದ್ರ ಇವಳೊಬ್ಬಳು ಎಂದುಕೊಳ್ಳುತ್ತಾ ಸೂರ್ಯನಲ್ಲಿಗೆ ಬಂದ. ಸೂರ್ಯ, ಏನಂತೆ, ಭೂಮಿ ಏಕೆ ಕರೆದಿದ್ದಳು ಎಂದು ಕೇಳಿದ. ಚಂದ್ರ ಏನೂ ಇಲ್ಲ ಎಂದರೂ ಸೂರ್ಯ ಏನೋ ಹೇಳಬೇಕು ಅಂತಲೇ ಕರೆದಿದ್ದಾಳೆ. ನೀನು ಏನೂ ಇಲ್ಲ ಅನ್ನುತ್ತೀಯ, ನನ್ನಿಂದ ಏನು ಮುಚ್ಚಿಡುತ್ತಿದ್ದೀಯಾ, ಅದೇನು ಹೇಳು ಎಂದು ಬೇಸರದಿಂದ. ಚಂದ್ರ ಏನಿಲ್ಲವೆಂದು ಎಷ್ಟು ಹೇಳಿದರೂ ಕೇಳದ ಸೂರ್ಯ, ನಾವಿಬ್ಬರೂ ಒಂದೇ ಎನ್ನುವಂತೆ ಇದ್ದವರು, ನಮ್ಮ ನಡುವೆ ನೀನು ಗುಟ್ಟು ಮಾಡಿಬಿಟ್ಟೆ, ಇಂದಿನಿಂದ ನಾವಿಬ್ಬರು ದೂರ ದೂರ ಎಂದು ಹೊರಟೇ ಬಿಟ್ಟ. ಚಂದ್ರನಿಗೆ ಬಹಳ ಬೇಸರವಾದರೂ ಏನೂ ಮಾಡುವಂತಿರಲಿಲ್ಲ. ಸೂರ್ಯಚಂದ್ರರು ದೂರ ದೂರವಾದುದನ್ನು ಕಂಡು ಖುಷಿಯಿಂದ ದೇವರು ಭೂಮಿಗೆ, ಏನು ಬೇಕು ಕೇಳು, ಅದನ್ನು ಕೊಡುತ್ತೇನೆ ಎಂದನು. ಭೂಮಿ, ದೇವರೇ, ನಿನ್ನಂತೆ ನನಗೂ ಸೃಷ್ಟಿಸುವ ಶಕ್ತಿ ಕೊಡು. ಗಿಡ, ಮರ, ಪ್ರಾಣಿ, ಪಕ್ಷಿ, ಕೀಟ, ಬೆಟ್ಟ, ಗುಡ್ಡ, ಪರ್ವತ, ನದಿ, ಹೊಳೆ, ಸಮುದ್ರ, ಹೀಗೆ ಎಲ್ಲವನ್ನ ಸೃಷ್ಟಿಸುವ ನಿನಗಿರುವ ಶಕ್ತಿಯನ್ನು ನನಗೂ ಕೊಡು ಎಂದು ಬೇಡಿದಳು. ದೇವರು, ಭೂಮಿ, ನಿನ್ನ ಬೇಡಿಕೆ ಅತಿಯಾಯಿತು, ಆದರೂ ಕೊಟ್ಟ ಮಾತಿನಂತೆ ನಾನು ನಿನಗೆ ಆ ಶಕ್ತಿ ನೀಡುತ್ತೇನೆ. ಆದರೆ ಅದರ ಸತ್ಪರಿಣಾಮಗಳನ್ನು ನೀನು ಅನುಭವಿಸುವಂತೆ ದುಷ್ಪರಿಣಾಮಗಳನ್ನು ಅನುಭವಿಸಲೇಬೇಕು. ತಥಾಸ್ತು ಎಂದ. ಅಂದಿನಿಂದ ಭೂಮಿ ದೇವರಂತೆ ತಾನು ಸೃಷ್ಟಿಸುವ ಶಕ್ತಿಯನ್ನು ಪಡೆದಳು. ಅದರ ಜೊತೆಯಲ್ಲೇ ಭೂಕಂಪ, ಚಂಡಮಾರುತ, ಪ್ರವಾಹ, ಸುನಾಮಿ ಮೊದಲಾದ ದುಷ್ಪರಿಣಾಮಗಳನ್ನು ಎದುರಿಸುವಂತಾದಳು. ಧನ್ಯವಾದಗಳು. ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂದರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ.